ಶ್ರೀ ಗುರುಭ್ಯೋ ನಮಃ. ದೀಪ ಪೂಜನ ಅಂದ್ರೆ ಏನು? ದೀಪ ಪೂಜೆ ನಾವು ಯಾಕೆ ಮಾಡಬೇಕು? ದೀಪ ಪೂಜನದಲ್ಲಿ ಕೇವಲ ಮಹಿಳೆಯರು ಮಾತ್ರ ಮಾಡಬೇಕಾ, ಅಥವಾ ಮಹಿಳೆಯರಿಗೆ ಮತ್ತು ದೀಪಕ್ಕೆ ಇರುವಂತಹ ಒಂದು ವಿಶೇಷ ಸಂಬಂಧ ಆದರೂ ಏನು? ಪುರುಷರು ಈ ಒಂದು ಕಾರ್ಯಕ್ರಮವನ್ನು ಮಾಡಬಾರ್ದಾ ಎನ್ನುವಂತಹ ನಾನಾ ರೀತಿಯಾಗಿರುವಂತಹ ಪ್ರಶ್ನೆಗಳು ಎಲ್ಲರಲ್ಲಿಯೂ ಕೂಡ ಇದೆ. ದೀಪ ಅಂತ ಹೇಳಿದ್ರೆ ನಿವಾತೆ ದೀಪನಾಶ ಸ್ಯಾತ್ ಅಂತ ಹೇಳಿದ್ರೆ, ದೀಪ ಹೇಳಿದ್ರೆ ಒಂದು ಜ್ವಾಲೆ, ಬೆಳಕು. ನಮ್ಮ ಜೀವನ ಪೂರ್ತಿ ಕತ್ತಲಾಗಿದ್ದಾವಾಗ ನಾವು ಹೇಗೆ ಒಂದು ದೀಪವನ್ನು ಬೆಳಗಿಸಿದವಾಗ ಆ ಸುತ್ತಮುತ್ತಲಿನಲ್ಲಿರುವಂತಹ ಎಲ್ಲ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣುತ್ತದೆಯೋ, ಅದೇ ರೀತಿ ದೀಪದಲ್ಲಿ ಆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಸ್ವರೂಪಿಣಿಯಾಗಿರುವಂತಹ ದುರ್ಗೆ ಅಥವಾ ಎಲ್ಲ ಶಕ್ತಿಗಳನ್ನು ಆ ದೀಪದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡಿದವಾಗ ಆ ದೀಪದ ಆ ಶಕ್ತಿಯ ಒಂದು ಅನುಗ್ರಹದಿಂದ ನಮ್ಮ ಜೀವನದಲ್ಲಿರುವಂತಹ ಎಲ್ಲ ಅಂಧಕಾರಗಳು ಕೂಡ ನಾಶ ಆಗಿದ್ದುಕೊಂಡು ನಮ್ಮ ಜೀವನದಲ್ಲಿ ಬೆಳಕು ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ. ಶತ್ರು ಬುದ್ಧಿ ವಿನಾಶಾಯ ಆರೋಗ್ಯ ಧನ ಸಂಪದ ಅಂತ ಹೇಳಿದ್ರೆ, ನಮಗೆ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ರೆ ಅದೆಲ್ಲ ದೂರ ಆಗ್ತದೆ. ಧನ ಸಂಪದ, ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಸಂಪತ್ತುಗಳು ನಮಗೆ ದೊರಕುತ್ತದೆ. ಅದೇ ರೀತಿ ಶತ್ರು ಬುದ್ಧಿ ವಿನಾಶಾಯ, ನಾವು ಶತ್ರುಗಳನ್ನು ನಾಶ ಮಾಡುವಷ್ಟು ದೊಡ್ಡವರು ನಾವಲ್ಲ, ಆದರೆ ಶತ್ರು ಬುದ್ಧಿ ವಿನಾಶಾಯ, ಏನು ಶತ್ರುತ್ವದ ಬುದ್ಧಿಗಳು ಮನಸ್ಥಿತಿ ಇದೆಯೋ ಆ ಎಲ್ಲ ಶತ್ರು ಬುದ್ಧಿ ನಾಶ ಆಗಿ ಹೋಗಬೇಕು. ಇದೆಲ್ಲವೂ ಕೂಡ ದೀಪದ ಒಂದು ಪೂಜೆಗೆ ಇರುವಂತಹ ಒಂದು ಫಲ. ಆತ್ಮಾರ್ಥಂ ಜೀವಲೋಕೇಸ್ಮಿನ್ ಕೋನ ಜೀವತಿ ಮಾನವ ಪರಂ ಪರೋಪಕಾರಾರ್ಥಂ ಯೋ ಜೀವತಿ ಸ ಜೀವತಿ. ಯಾರು ಇನ್ನೊಬ್ಬರ ಜೀವನಕ್ಕೋಸ್ಕರ, ಇನ್ನೊಬ್ಬರ ಏಳಿಗೆಗೋಸ್ಕರ ಅವರ ಜೀವನವನ್ನು ಮುಡಿಪಾಗಿಡ್ತಾರೋ ಅವರು ನಿಜವಾಗಿಯೂ ಬದುಕಿದಂತೆ ಅಂತ ದೇವರ ವಾಕ್ಯ. ಎಲ್ಲ ವಿಶ್ವಕರ್ಮ ಸಮಾಜದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದಗಡಿಸಿಕೊಳ್ಳಬೇಕು. ಅದೇ ರೀತಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೆ.